ಇನ್ನು ಎನ್ಡಿಎ ಮೈತ್ರಿಕೂಟದಲ್ಲಿ ಪ್ರಮುಖ ಖಾತೆಗಳಿಗಾಗಿ ಚೌಕಾಶಿ ಹೆಚ್ಚಳವಾಗ್ತಾ ಇದೆ. ನನಗೆ ಇಂತಹದ್ದೇ ಖಾತೆ ಬೇಕು, ನನಗೆ ಈ ಖಾತೆ ಬೇಕು ಅಂತ ಇದೀಗ ಮೈತ್ರಿಕೂಟದ ನಾಯಕರು ಬೇಡಿಕೆಯನ್ನ ಇಡ್ತಾ ಇದ್ದಾರೆ. ರೈಲ್ವೆ, ಗೃಹ ಇಲಾಖೆ, ಹಣಕಾಸು, ರಕ್ಷಣೆ ಸೇರಿದಂತೆ ಹಲವಾರು ಖಾತೆಗಳ ಮೇಲೆ ಮಿತ್ರ ಪಕ್ಷಗಳ ನಾಯಕರು ಕಣ್ಣಿಟ್ಟಿದ್ದಾರೆ. ಒಟ್ಟು 10 ರಿಂದ 12 ಸಚಿವಾಲಯಗಳ ಮೇಲೆ ಇದೀಗ ಮಿತ್ರ ಪಕ್ಷದ ನಾಯಕರು ಕಣ್ಣಿಟ್ಟಿದ್ದಾರೆ. ಎಲ್ಲವೂ ಕೂಡ ಪ್ರಮುಖ ಖಾತೆಗಳು. ಈ ಖಾತೆಗಳ ಮೇಲೆ ಇದೀಗ ಮೈತ್ರಿಕೂಟದ ನಾಯಕರು ಕಣ್ಣಿಟ್ಟಿದ್ದಾರೆ. ಸರ್ಕಾರ ರಚನೆ ಆದರೂ ಕೂಡ ಮೋದಿಗೆ ಈ ಖಾತೆ ಹಂಚಿಕೆ ಬಹಳಷ್ಟು ತಲೆನೋವಾಗ್ತಾ ಇದೆ. ಯಾರಿಗೆ ಯಾವ ಕ್ಷೇತ್ರಗಳನ್ನು ನೀಡಬೇಕು ಅನ್ನುವಂಥದ್ದು ತಲೆನೋವಾಗ್ತಾ ಇದೆ. ಇನ್ನು ಮತ್ತೊಂದೆಡೆಯಲ್ಲಿ ಟಿಡಿಪಿ, ಜೆಡಿಯು ಬಳಿಕ ಇತರೆ ಸಣ್ಣ ಪುಟ್ಟ ಪಕ್ಷಗಳೂ ಕೂಡ ಈಗ ಮೋದಿಯವರಿಗೆ ಷರತ್ತುಗಳನ್ನು ವಿಧಿಸೋದಕ್ಕೆ ಅಂತ ಮುಂದಾಗ್ತಾ ಇದ್ದಾರೆ. ನಮಗೆ ನಮ್ಮ ರಾಜ್ಯಗಳಿಗೆ ವಿಶೇಷವಾದಂತಹ ಸ್ಥಾನಮಾನ ಬೇಕು, ಅದೇ ರೀತಿಯಾಗಿ ಸಚಿವ ಸ್ಥಾನಗಳು ಕೂಡ ಬೇಕು, ಇಂತಿಷ್ಟೇ ಸಚಿವ ಸ್ಥಾನಗಳು ಬೇಕು, ಈ ರೀತಿಯಾದಂತಹ ಹಲವಾರು ಬೇಡಿಕೆಗಳನ್ನು ಇಡ್ತಾ ಇದ್ದಾರೆ. ಕೇಂದ್ರ ಸಚಿವ ಸ್ಥಾನ ಬೇಕೇ ಬೇಕು ಅಂತ ಸಣ್ಣ ಸಣ್ಣ ಪಕ್ಷಗಳು ಕೂಡ ಈಗ ಡಿಮ್ಯಾಂಡ್ ಮಾಡ್ತಾ ಇದ್ದಾವೆ. 1 MP ಸ್ಥಾನ ಇರುವಂತಹ ಪಕ್ಷಗಳು, 2 MP ಸ್ಥಾನಗಳಿರುವಂತಹ ಪಕ್ಷಗಳು, ಈ ರೀತಿಯಾಗಿ ಸಣ್ಣ ಪುಟ್ಟ ಪಕ್ಷಗಳೇನಿದ್ವು ಆ ಪಕ್ಷಗಳು ಈಗ ಬೇಡಿಕೆ ಇಡೋದಕ್ಕೆ ಆರಂಭ ಮಾಡಿದ್ದಾವೆ. ಒಟ್ಟು 12 ರಿಂದ 15 ಕ್ಯಾಬಿನೆಟ್ ಸಚಿವ ಸ್ಥಾನಗಳು ಮಿತ್ರ ಪಕ್ಷಗಳ ಪಾಲಾಗಲಿವೆ ಅಂತ ಕೂಡ ಹೇಳಲಾಗ್ತಾ ಇದೆ. ಒಂದಿಷ್ಟು ರಾಜ್ಯ ಖಾತೆಗಳನ್ನು ಕೂಡ ಇತರೆ ಪಕ್ಷಗಳಿಗೆ ಬಿಜೆಪಿ ಕೊಡಲೇಬೇಕಾಗತ್ತೆ. ಇನ್ನು ಅದೇ ರೀತಿಯಾಗಿ ಕೇವಲ ಕೇಂದ್ರದಲ್ಲಿ ಇರುವಂತಹ ಖಾತೆಗಳು ಮಾತ್ರ ಅಲ್ಲ, ಈ ರಾಜ್ಯ ಮಟ್ಟದಲ್ಲಿ ಇರುವಂತಹ ಖಾತೆಗಳೇನಿದ್ದಾವೆ ಅದನ್ನೂ ಕೂಡ ಇತರೆ ಪಕ್ಷಗಳಿಗೆ ನೀಡಬೇಕಾಗಿರುವಂತಹ ಅನಿವಾರ್ಯತೆ ಬಿಜೆಪಿಗೆ ಎದುರಾಗಿದೆ. ಇನ್ನು ಮೋದಿಯವರಿಗೆ ಈಗ ಮಿತ್ರರ ಬೇಡಿಕೆಯ ಟೆನ್ಷನ್ ಶುರುವಾಗಿದೆ ಅಂತ ಹೇಳಿದ್ರು ಕೂಡ ತಪ್ಪಾಗೋದಿಲ್ಲ. ನರೇಂದ್ರ ಮೋದಿಯವರಿಗೆ ಸರ್ಕಾರ ರಚನೆ ಏನೋ ಸುಲಭ ಆಗ್ತಾ ಇದೆ, ಆದರೆ ಈ ಖಾತೆಗಳನ್ನು ಹಂಚಿಕೆ ಮಾಡುವಂಥದ್ದೇ ದೊಡ್ಡ ಸವಾಲಾಗ್ತಾ ಇದೆ. ಯಾಕಂದರೆ ಯಾರ್ಯಾರಿದ್ದಾರೆ ಇಂತಹದ್ದೇ ಖಾತೆ ಬೇಕು ಅಂತ ಬೇಡಿಕೆಯನ್ನು ಇಡ್ತಾ ಇದ್ದಾರೆ. ಹೀಗಾಗಿ ಇದೇ ಒಂದು ಸಮಸ್ಯೆಯಾಗಿ ಪರಿಣಮಿಸ್ತಾ ಇದೆ. ಎನ್ಡಿಎ ಮೈತ್ರಿ ಸರ್ಕಾರಕ್ಕೆ ಮಿತ್ರ ಬೇಡಿಕೆಗಳು, ತಮ್ಮ ಮಿತ್ರರ ಬೇಡಿಕೆ ಏನಿದೆ ಅದೇ ಒಂದು ಟೆನ್ಷನ್ ಶುರು ಮಾಡ್ತಾ ಇದೆ. ಪ್ರಮುಖ ಖಾತೆಗಳಿಗಾಗಿ ಮಿತ್ರ ಪಕ್ಷಗಳು ಬೇಡಿಕೆಯನ್ನು ಇಡ್ತಾ ಇದ್ದಾವೆ. ಹೀಗಾಗಿ 12 ರಿಂದ 15 ಪ್ರಮುಖ ಖಾತೆಗಳು ಮಿತ್ರ ಪಕ್ಷಗಳಿಗೆ ಹೋಗ್ಬಿಟ್ರೆ ಆಗ ನಾವೇನಪ್ಪ ಮಾಡೋದು ಅನ್ನುವಂತಹ ಪ್ರಶ್ನೆ ಕೂಡ ಈಗ ಎದುರಾಗ್ತಾ ಇದೆ. ಸ್ವಪಕ್ಷದಲ್ಲಿ ಇರುವಂತವರನ್ನ ಹೇಗೆ ಸಮಾಧಾನಗೊಳಿಸೋದು, ಈ ರೀತಿಯಾದಂತಹ ಪ್ರಶ್ನೆ ಕೂಡ ಈಗ ತಲೆಬಿಸಿಯಾಗಿ ಕಾಡ್ತಾ ಇದೆ. ಟಿಡಿಪಿ ಚಂದ್ರಬಾಬು ನಾಯ್ಡು 4 ಖಾತೆಗಳಿಗಾಗಿ ಡಿಮ್ಯಾಂಡ್ ಇಟ್ಟಿದ್ದಾರೆ. ಇನ್ನು ಅದೇ ರೀತಿಯಾಗಿ ಜೆಡಿಯು ರೈಲ್ವೆ ಇಲಾಖೆ ಸೇರಿ ಒಟ್ಟು 3 ಖಾತೆಗಳಿಗಾಗಿ ಬೇಡಿಕೆಯನ್ನು ಇಡ್ತಾ ಇದೆ. ಇನ್ನು ಮತ್ತೊಂದೆಡೆಯಲ್ಲಿ ಶಿವಸೇನೆಯವರ ಪಕ್ಷ ಏನಿದೆ, ಶಿವಸೇನೆ ಪಕ್ಷ ಏನಿದೆ, ಏಕನಾಥ್ ಶಿಂದೆ ಅವರದ್ದು, ಅವರು ಕೂಡ ಸಂಪುಟ ದರ್ಜೆಯ 1 ಖಾತೆ, ಅದೇ ರೀತಿಯಾಗಿ 2 ರಾಜ್ಯ ಖಾತೆಗಳಿಗಾಗಿ ಕೂಡ ಅವರು ಪಟ್ಟು ಹಿಡಿತಾ ಇದ್ದಾರೆ. ಲೋಕ ಜನಶಕ್ತಿಯಿಂದ 1 ಸಂಪುಟ ದರ್ಜೆ, 1 ರಾಜ್ಯ ಖಾತೆಗಾಗಿ ಬೇಡಿಕೆಯನ್ನು ಇಡಲಾಗ್ತಾ ಇದೆ. ಜೆಡಿಎಸ್ನ ಕುಮಾರಸ್ವಾಮಿ ಅವರಿಂದ ಕೃಷಿ ಖಾತೆಗಾಗಿ ಬೇಡಿಕೆ ಕೇಳಿಬರ್ತಾ ಇದೆ. ಹೀಗಾಗಿ ಪ್ರಮುಖ ಖಾತೆಗಳಿಗಾಗಿ ಬೇಡಿಕೆ ಇಡ್ತಾ ಇದ್ದಾರೆ. ಇನ್ನು ಮತ್ತೊಂದೆಡೆಯಲ್ಲಿ ಟಿಡಿಪಿ ಪಕ್ಷ ಸ್ಪೀಕರ್ ಖಾತೆ ಕೂಡ ಬೇಕು, ಸ್ಪೀಕರ್ ಹುದ್ದೆ ಕೂಡ ಬೇಕು, ನಮ್ಮ ಪಕ್ಷಕ್ಕೆ ಸ್ಪೀಕರ್ ಹುದ್ದೆ ಕೂಡ ಕೊಡಬೇಕು ಅಂತ ಬೇಡಿಕೆಯನ್ನು ಇಡ್ತಾ ಇದೆ. ಹೀಗಾಗಿ ಪ್ರಧಾನಿ ಮೋದಿ ಅವರಿಗೆ, ಮಾಜಿ ಪ್ರಧಾನಿ ಮೋದಿ ಅವರಿಗೆ ಈಗ ಈ ಖಾತೆಗಳನ್ನು ಹಂಚಿಕೆ ಮಾಡೋದಕ್ಕೂ ಕೂಡ ಸಾಕಷ್ಟು ಟೆನ್ಷನ್ ಶುರುವಾಗಿದೆ. ಇನ್ನದೇ ರೀತಿಯಾಗಿ ಎಲ್ಲ ಮಿತ್ರ ಪಕ್ಷಗಳು ಎಳೆಯುವಂತಹ ಒಂದು ಲಕ್ಷ್ಮಣ ರೇಖೆಯನ್ನ ದಾಟಿ ಕೆಲಸ ಮಾಡೋ ಹಾಗಿಲ್ಲ. ಆ ರೀತಿ ಕೂಡ ಇದೀಗ ಸಣ್ಣ ಪುಟ್ಟ ಪಕ್ಷಗಳು, ತಮ್ಮ ಮಿತ್ರ ಪಕ್ಷಗಳು ಪ್ರಧಾನಿ ಮೋದಿ ಅವರಿಗೆ ಅಷ್ಟ ದಿಗ್ಬಂಧನ ಹಾಕುವಂತಹ ಕೆಲಸವನ್ನ ಮಾಡ್ತಾ ಇದೆ.